ಏನೋ ಒಂದು ಒಗ್ಗರಣೆ ಹಾಕೋಕ್ಕೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಪಾತ್ರೆ. ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಮಣ್ಣಿನ ಪಾತ್ರೆಲಿ ಮಾಡಿ ತಿನ್ನಬೇಕು, ಆರೋಗ್ಯಕ್ಕೆ ತುಂಬಾ ಒಳ್ಳೇದಿರೋವಂಥದ್ದು. ಸೊ ಅದಕ್ಕೋಸ್ಕರ ಇಷ್ಟಪಟ್ಟು ಇಷ್ಟು ದಿನ ಆದಮೇಲೆ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಆ ಮನೆಯಲ್ಲಿ ಜಾಗ ಇರ್ತಿರ್ಲಿಲ್ಲ. ಸೊ ನುಗ್ಗೆ ಸೊಪ್ಪು ಬೇಯಬೇಕು, ಉಪ್ಪು ಹಾಕಿದ್ದೆ ಅವಾಗಲೇ. ಸೊ ಎಷ್ಟು ಉಪ್ಪು ಬೇಕು ನೋಡ್ಕೊಂಡು ಹಾಕ್ಕೋಬೋದು. ಸೊ ನುಗ್ಗೆ ಸೊಪ್ಪಿನ ಸಾಂಬಾರು ಮತ್ತು ಪಲ್ಯಗಳು ಎಲ್ಲ ಟೇಸ್ಟಿಯಾಗಿರುತ್ತಪ್ಪ ತಿನ್ನೋದಕ್ಕೆ. ತುಂಬ ಇಷ್ಟವಾದಂಥ ಒಂದು ಖಾದ್ಯ ಅಂತ ಹೇಳ್ಬೋದು ನನಗೆ. ಈ ಮಡಕೆದು ಒಂದು ವಿಡಿಯೋ ಮಾಡೋಣ, ಅದನ್ನು ಅಪ್ಲೋಡ್ ಮಾಡಬೇಕು ಅಂತ. ಸೊ ತುಂಬ ಜನ ಕೇಳ್ತಾಯಿದ್ರು ಯಾವ್ಯಾವ ಮಡಕೆ ತೊಗೊಂಡು ಬಂದ್ರೆ ಎಷ್ಟು ರೇಟ್ ಇದೆ ಅಂತ. ಸೊ ಹಂಗಾಗಿ ತಗೊಂಡು ಬಂದೇ ಬಿಟ್ಟಿದ್ದೀನಿ ನಾನು. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ತುಂಬ ದಿನಗಳ ನಂತರ ಈ ಮಡಕೆದು ಒಂದು ವಿಡಿಯೋ ಮಾಡೇ ಇಲ್ಲಪ್ಪ, ಅದಕ್ಕೋಸ್ಕರ ಮಡಕೆ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಈ ಮಡಕೆ ತೊಗೊಂಡು ಬಂದಾಗಲೇ 1 ತಿಂಗಳು ಮೇಲೆ ಆಗ್ಬಿಡ್ತು. ವಿಡಿಯೋ ಮಾಡೋಣ ಅಂದರೆ ವಿಡಿಯೋ ಮಾಡೋಕ್ಕೆ ಟೈಮ್ ಆಗಿಲ್ಲಪ್ಪ. ಹಂಗಾಗಿ ಇವತ್ತು ತೊಗೊಂಡು ಬಂದೆ. ಒಂದು 10-15 ನಿಮಿಷ ಫ್ರೀ ಒಂದು ಟೈಮಲ್ಲಿ ಈ ಮಡಕೆದು ಒಂದು ವಿಡಿಯೋ ಮಾಡೋಣ, ಅದನ್ನು ಅಪ್ಲೋಡ್ ಮಾಡಬೇಕು ಅಂತ. ಸೊ ತುಂಬ ಜನ ಕೇಳ್ತಾಯಿದ್ರು ಯಾವ್ಯಾವ ಮಡಕೆ ತೊಗೊಂಡು ಬಂದ್ರೆ ಎಷ್ಟು ರೇಟ್ ಇದೆ ಅಂತ. ಸೊ ಹಂಗಾಗಿ ತಗೊಂಡು ಬಂದೇ ಬಿಟ್ಟಿದ್ದೀನಿ ನಾನು. ಇವತ್ತು ವಿಡಿಯೋ ಮಾಡೇ ಬಿಡೋಣ. ಸೊ ಎಲ್ಲ ಮಡಕೆಗಳು ತುಂಬ ಚೆನ್ನಾಗಿದ್ದಾವೆ. ಸೊ ಯಾವುದೇ ಮಡಕೆ ತಗೊಂಡು ಬಂದರೆ ಎಷ್ಟೆಷ್ಟು ರೇಟಿಗಿದೆ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡ್ತೀನಿ ನಾನು ಇವತ್ತು. ಎಲ್ಲ ಆಲ್ಮೋಸ್ಟು ಬ್ಲ್ಯಾಕ್ ಮಡಕೆಗಳೇ ನಾನು ತಗೊಂಡು ಬಂದಿರೋದು. ಈ ಥರ ರೆಡ್ದು ಜಾಸ್ತಿ ತಂದಿಲ್ಲ ನೋಡಿ. ಇದು ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಾನು. ಸೊ ಇದು ಮುದ್ದೆಗೆ ಯೂಸ್ ಮಾಡುವಂಥದ್ದು ಒಂದು ಪಾತ್ರೆ. ಇದು ನನಗೆ 300 ರೂಪೀಸ್ ಆಯಿತು. ಸೊ ನಾನು ದುಡ್ಡು ಕೊಟ್ಟಿಲ್ಲ ಸದ್ಯಕ್ಕೆ ಅವರಿಗೆ, ಅವರು ನನಗೆ ವರ್ತಲ್ಲೇ ಕೊಟ್ಟಿರೋವಂಥದ್ದು. ಸೊ ಹಂಗೆ ನಾನು ಹೆಂಗೂ ವೀಡಿಯೋ ಮಾಡ್ತೀನಲ್ಲ, ಅದು ಒಂದು ಕಡೆ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ನನಗೆ. ಬಟ್ ನನ್ನ ಚಾನಲ್ ನೋಡ್ತಾ ಇರ್ತಾರೆ ಅವರು, ನನ್ನ ಸಬ್ಸ್ಕ್ರೈಬರೇ ಅವರು. ಸೊ ಹಂಗಾಗಿ ಅವ್ರೇನು ಮಾಡಿದರು, ತೊಗೊಂಡೋಗಿ ಅಂತ ಹೇಳಿದರು. ಬಟ್ ಆದರೂ ನಾನು ಈ ವಿಡಿಯೋಗೆ ಒಂದು ವರ್ತ್ ಕೊಡಬೇಕಲ್ವ, ಹಂಗಾಗಿ ತೊಗೊಂಡ್ಬಂದೆ. ಇದನ್ನು ಕೂಡ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಎಲ್ಲನೂ ಯೂಸ್ ಮಾಡಿರೋವಂಥ ಪಾತ್ರೆಗಳೇ. ಮತ್ತು ಸುಮ್ಮನೆ ಇಟ್ಟಿದ್ನಲ್ವ ಯೂಸ್ ಮಾಡಿ, ಅದೇನಾಗಿದೆ ಸ್ವಲ್ಪ ಇದಾಗಿದೆ ಅಷ್ಟೇ, ಈ ಥರ ಆಗಿದೆ. ಬಟ್ ಏನಾದರೂ ಇಲ್ಲಿ ಚಳಿ ವೆದರ್ ಅಲ್ವಾ, ಮನೆ ಬೇರೆ ಕೋಲ್ಡ್ ವೆದರು. ಸೊ ಹಂಗಾಗಿ ಒಳಗಡೆ ಎಲ್ಲ ಈ ಥರ ಆಗಿದೆ ಅಷ್ಟೇ, ಏನಾಗಿಲ್ಲ. ತೊಳ್ಬಿಟ್ಟು ಯೂಸ್ ಮಾಡ್ಬೋದು ಮತ್ತೆ. ಬಟ್ ಈ ಪಾತ್ರೆ 450 ಏನೋ ಆಯಿತು ನನಗೆ. ಬಟ್ ಇದು ಒಳ್ಳೆ ಹಾಟ್ ಬಾಕ್ಸ್ ಇದ್ದಂಗಿದೆ. ಇದಕ್ಕೆ ಯಾವುದಕ್ಕೂ ಕ್ಯಾಪ್ ಇಲ್ಲ. ಬಟ್ ನಾವು ಬೇರೆ ಪಾತ್ರೆದು ಏನಾದರೂ ಕ್ಯಾಪ್ ಮುಚ್ಕೋಬೇಕು. ಸೊ ಈ ಪಾತ್ರೆ ನನಗೆ 350 ರೂಪೀಸೇ ಆಯಿತು. ಇದು ಚೆನ್ನಾಗಿದೆ ಪಾತ್ರೆ. ಅದನ್ನು ಬಿಟ್ಟರೆ ಯಪ್ಪ, ಇದಂತೂ ವೆಯ್ಟ್ ಇದೆ. ಇದೊಂದು 800 ರೂಪೀಸ್ ಆಯಿತು. ಸೊ ದೊಡ್ಡಕ್ಕೂ ಇದೆ. ಮತ್ತು ಇದು ಏನಿಲ್ಲ ಅಂದ್ರೂ 3-5 kg ನಾವು ಬಿರಿಯಾನಿ ಮಾಡ್ಬೋದು. ಸೊ ಆ ಥರ ಇರೋ ಒಂದು ದೊಡ್ಡ ಪಾತ್ರೆ ಇದು. ಸಿಕ್ಕಾಪಟ್ಟೆ ದೊಡ್ಡ ಪಾತ್ರೆ ಬಿಡಿ. ನೋಡಿ ಈ ಥರ ಇದೆ ಪಾತ್ರೆಗಳು. ಸೈಜು ತುಂಬ ದೊಡ್ಡದೇ ಇದೆ ನೋಡಿ, ಎಷ್ಟು ದಪ್ಪದಿದೆ ಪಾತ್ರೆ, ತುಂಬ ದೊಡ್ಡದಿದೆ. ಅದನ್ನ ಬಿಟ್ಟರೆ ಇದೊಂದು ಒಳ್ಳೆ ಕಡಾಯಿ ಇದ್ದಂಗೆ ಐತೆ. ಒಳ್ಳೆ ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಇಷ್ಟಪಟ್ಟು ತಂದಿರೋಂಥ ಪಾತ್ರೆಗಳು. ಹುಷಾರಾಗಿ ಮೇಂಟೈನ್ ಮಾಡಬೇಕಪ್ಪ, ಬಿದ್ದುಬಿಟ್ರೆ ಹೊಡೆದೋಗ್ತಾವ ಮೇಲೆ. ಸೊ ಈ ಪಾತ್ರೆ ಇನ್ನೂ ಯೂಸೇ ಮಾಡಿಲ್ಲ ನಾನು. ಬಟ್ ಏನೋ ಒಂದು ಒಗ್ಗರಣೆ ಹಾಕೋಕ್ಕೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಈ ಪಾತ್ರೆ. ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಮಣ್ಣಿನ ಪಾತ್ರೆಲಿ ಮಾಡಿ ತಿನ್ನಬೇಕು, ಆರೋಗ್ಯಕ್ಕೆ ತುಂಬಾ ಒಳ್ಳೇದಿರೋವಂಥದ್ದು. ಸೊ ಅದಕ್ಕೋಸ್ಕರ ಇಷ್ಟಪಟ್ಟು ಇಷ್ಟು ದಿನ ಆದಮೇಲೆ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಆ ಮನೆಯಲ್ಲಿ ಜಾಗ ಇರ್ತಿರ್ಲಿಲ್ಲ. ಸೊ ಒಂದು ಕೈ ಇಟ್ಟರೆ ಇನ್ನೊಂದು ಪಾತ್ರೆ ಬಿದ್ದೋಗ್ಬಿಡ್ತಾಯಿತ್ತು. ಆಮೇಲೆ ಎಲ್ಲಿ ಮಣ್ಣಿನ ಪಾತ್ರೆ ತಗೊಂಡು ಬೀಡಿಸ್ಬಿಟ್ಟು ಹೊಡೆದಾಕ್ಬಿಡ್ತಿದೆ ಅಂತ ಭಯ ಆಗ್ತಾಯಿತ್ತು ನನಗೆ. ಈ ಅಡುಗೆ ಮನೆ ತುಂಬ ಒಂದು ಸ್ವಲ್ಪ ದೊಡ್ಡದೇ ಇದೆ, ಅದಕ್ಕಿಂತ ಡಬಲ್ ಇದಿದೆ ಇದು. ಸೊ ಹಂಗಾಗಿ ಇಡೋಕ್ಕೂ ಜಾಗ ಇದೆ. ಸೊ ಅದಕ್ಕೆ ತುಂಬ ಬರ್ತಾಯಿತ್ತು ನನಗೆ ಇಟ್ಕೊಳ್ಳೋದಕ್ಕೆ. ಅದಕ್ಕೆ ಏನು ಮಾಡಿದೆ, ಎಲ್ಲ ಪಾತ್ರೆಗಳನ್ನ ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದೀನಿ. ಆದರೆ ಮಣ್ಣಿನ ಪಾತ್ರೆಗಳಂತೂ ನಿಜವಾಗ್ಲೂ ನನಗದು ತುಂಬ ಇಷ್ಟ. ಯಾಕೋ ಗೊತ್ತಿಲ್ಲ, ಈ ಮಣ್ಣಿಂದು ಒಂದು ಕೆಲಸದ ಫೀಲ್ಡ್ ಬಂದಾದ್ಮೇಲೆ ತುಂಬ ಇಷ್ಟ ಆಗ್ಬಿಡ್ತು ನನಗೆ. ಮಣ್ಣು ಅನ್ನೋದೇ ಒಂದು ಇಷ್ಟ ಆಗಿರೋವಂಥದ್ದು. ಮೊದಲೆಲ್ಲ ರೈತರ ಮಗಳಾಗಿರೋದ್ರಿಂದ ಮಣ್ಣಲ್ಲೇ ಕೆಲಸಗಳು ಮಾಡ್ತಾಯಿದ್ದೋ, ತರಕಾರಿ ಬೆಳೀತಿದ್ದೋ, ಅದು ಇದು ಏನೇನೋ ಮಾಡ್ತಾಯಿದ್ದೋ. ಬಟ್ ಇವಾಗ ಮಣ್ಣಲ್ಲಿ ಬೇರೆ ಥರ ಮಾಡ್ತಾಯಿದ್ದೀನಿ. ಮಣ್ಣಿನ ಜ್ಯುವೆಲರಿಗಳು ಮಾಡ್ತೀನಿ, ಸರ, ಓಲೆ, ಸರ, ಏನೋ ಒಂದು ಮಾಡಿಬಿಟ್ಟು ಬದುಕ್ತಾ ಇದ್ದೀನಿ. ಬಟ್ ಆ ಮಣ್ಣಿಗೆ ಮುಟ್ಬೇಕಾದ್ರೆ ಅನಿಸುತ್ತೆ, ಮಣ್ಣಿನ ಪಾತ್ರೆಲ್ಲೇ ಅಡುಗೆ ಮಾಡಿ ತಿನ್ಬೇಕಲ್ಲ ಅಂತ. ಸೊ ಅದಕ್ಕೆ ತಂದಿರೋ ಅಂಥದ್ದು. ಸೊ ಇವಾಗ ನಾವು ಉಪ್ಸಾರಿಗೆ ಒಂಚೂರು ನುಗ್ಗೆ ಸೊಪ್ಪು ಕೊಟ್ಟಿದ್ದಾರೆ ಒಬ್ರು ಗೊತ್ತಿರೋವಂಥವ್ರು, ಹಂಗೆ ಇಟ್ಟಿದ್ದೀನಿ. ಅವ್ರ ಗಿಡದಲ್ಲಿ ಬೆಳೆದಿರುವಂಥ ಪರಂಗಿ ಹಣ್ಣು ಮತ್ತು ನುಗ್ಗೆ ಸೊಪ್ಪು ತಂದು ಕೊಟ್ಟಿದ್ರು. ಸೊ ಸೊಪ್ಪು ಸೋಸ್ಬೇಕು ಇವಾಗ.
ಹಸಿ ಕಾಳು ಹಾಕ್ಬಿಟ್ಟು ಮಾಡಬೇಕು. ತೊಗರಿಕಾಯಿ ಇದೆ, ತೊಗರಿ ಕಾಳಿದೆ, ಕಾಳು ಸುಟ್ಕೊಂಬಂದಿದ್ದೆ ಮೊನ್ನೆ ಸ್ಟಾಲಲ್ಲೇ. ಸೊ ಹಂಗಾಗಿ ಇವಾಗ ಹಾಕ್ಬೇಕು. ತೊಗರಿ ಕಾಳನ್ನೆಲ್ಲ ಸುದ್ದಿಟ್ಟಿರೋದನ್ನ ಬೇಯಿಸಕ್ಕೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಬೇಯಿಸಕ್ಕೆ ಹಾಕಿದ್ರೆ ಖಾರ ರುಬ್ಬೋದಕ್ಕಾಗುತ್ತೆ. ಉಪ್ಸಾರು ಮಾಡೋದ ಇಲ್ಲ ಬರೀ ಪಲ್ಯ ಮಾಡ್ಕೊಳ್ಳೋದ ಗೊತ್ತಿಲ್ಲ. ಸೊ ಸಂಜೆ ಹೊರಡ್ಬೇಕಾಗೋದನ್ನ ಸಾಂಬಾರು ಮಾಡಿದ್ರೆ ವೇಸ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಗೊತ್ತಿಲ್ಲ ಏನು ಮಾಡೋದಂತ. ಬಟ್ ಇವಾಗಂತೂ ನುಗ್ಗೆ ಸೊಪ್ಪು ಹಾಕಿ ಮಾಡಲೇಬೇಕು ಸಾಂಬಾರನ್ನ. ಪಾತ್ರೆ ನೋಡಿ 5 ಪಾತ್ರೆ ತಂದಿರೋದನ್ನ ಜಾಸ್ತಿ ತಂದಿಲ್ಲ. ಸೊ ಇದು 3, ಇದೊಂದು ಅದೊಂದು. ಸೊ ಇದನ್ನು ಏನಕ್ಕೆ ತಂದಿದ್ದೀನಿ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಪಾತ್ರೆ ನನಗೆ ಇದು ಮಣ್ಣಿಂದು ಜ್ಯುವೆಲರಿ ಬೇಯಿಸೋದಕ್ಕೆ ಬೇಕಾಗುತ್ತೆ. ಸೊ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ತೀನಿ ನಾನು. ಸೊ ಹಂಗಾಗಿ ಬೇಕಾಗ್ಬೋದು, ಬಟ್ ಇಲ್ಲಿ ಬೇಯಿಸಲ್ಲ ಅಷ್ಟೇ ನಾನು. ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನೋಡೋಣ, ನೆಕ್ಸ್ಟ್ ಏನಾದರೂ ಬೇರೆ ಮನೆ ನೋಡೋಣ. ಕೆಲಸ ಮಾಡಬೇಕು ಅಂದರೆ ಇಲ್ಲಿ ಏಜ್ ಕರೆಂಟ್ ಇಲ್ಲ. ಈ ಬಿಲ್ಡಿಂಗಲ್ಲಿ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಏಜ್ ಕರೆಂಟ್ ಇಲ್ಲ. ಸೊ ಆ ಕರೆಂಟ್ ಇಲ್ಲದೆ ಇರೋದಕ್ಕೆ ಯಾವುದಾದ್ರೂ ಹೈ ವೋಲ್ಟೇಜ್ ಇರೋವಂಥದ್ದು ಏನಾದರೂ ಯೂಸ್ ಮಾಡಿದರೆ ಕರೆಂಟೆಲ್ಲ ಸುಟ್ಟೋಗ್ಬಿಡುತ್ತಲ್ಲಿ. ಅದಕ್ಕೋಸ್ಕರ ಇವಾಗ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ಗೀಝರು, ವಾಷಿಂಗ್ ಮಿಷಿನ್ ಯೂಸ್ ಮಾಡಿದ್ರೆ ಅವಾಗ ಸುಟ್ಟೋಗುತ್ತೆ. ಇನ್ನೇನಾದರೂ ಏಜ್ ಕರೆಂಟ್ ಇಲ್ಲದೆ ಇದಕ್ಕೆಲ್ಲ ಫೆಸಿಲಿಟಿ ಮಾಡ್ಕೊಂಡು ಏನಾದರೂ ಜ್ಯುವೆಲರಿ ಸುಡೋಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೋ. ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಇವಾಗ ಇಷ್ಟು ಮಟ್ಟಿಗೆ ತಂದಿರೋವಂಥದ್ದು. ಸೊ ಅವತ್ತಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದ್ರ ಜೊತೆಗೆ ಒಂದು ಉಪ್ಪಿನ ಜಾಡಿ ಕೊಟ್ಟಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಸದ್ಯ ಏನೂ ಹೊಡೆದೋಗಿಲ್ಲ, ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಮ್ಮ ಪೂರ್ವಿ ಹತ್ರ ಅಂತೂ ಇರಲ್ಲಪ್ಪ, ಹುಷಾರಾಗಿ ನೋಡ್ಕೋಬೇಕು. ಅದಕ್ಕೆ ಮಣ್ಣಿನ ಪಾತ್ರೆ ಮಾಡಿದಾಗ ನಾನೇ ನಿಧಾನವಾಗಿ ಅಲ್ಲಿ ಇಟ್ಟಿರ್ತೀನಿ, ತೊಳೆದಿರ್ತಾರೆ. ಸೊ ಅದಾದಮೇಲೆ ಮತ್ತೆ ನಾನೇ ಯೂಸ್ ಮಾಡ್ತೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರೋವಂಥ ಮಣ್ಣಿನ ಪಾತ್ರೆಗಳು. ಈ ವಿಡಿಯೋನ ತುಂಬ ದಿನ ಆದ್ಮೇಲೆ ಮಾಡ್ತಾ ಇದ್ದೀನಿ, ಸಾರಿ. ತುಂಬ ಜನ ಕೇಳ್ತಾ ಇದ್ರು ಮಣ್ಣಿನ ಪಾತ್ರೆ ಯಾವ ತಂದ, ಎಷ್ಟು ರೂಪಾಯಿ, ಏನು ಕತೆ ಅಂತ. ಸೊ ಅವ್ರ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ, ವಿಡಿಯೋ ಒಂದು ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ಸೊ ಬೇಕಾಗಿರೋರು ಹೋಗಿ ಅಲ್ಲೇ ತೊಗೊಂಬಂದ್ರೆ ಬೆಸ್ಟು. ಇದನ್ನು ಕೊರಿಯರೆಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಮಣ್ಣಿಂದ ಐಟಮ್ಸ್ ಅಂದಮೇಲೆ ಅವು ಹೊಡೆದೋದ್ರೆ ಮತ್ತೆ ಇವ್ರ ಜವಾಬ್ದಾರಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಮಣ್ಣಿನ ಪಾತ್ರೆನ ಹೋಗಿ ಹತ್ರನೇ ಹೋಗಿ ನೋಡಿ ತೊಗೊಬಂದ್ರೆ ತುಂಬ ಒಳ್ಳೇದಿರುತ್ತಪ್ಪ. ಅದಕ್ಕೋಸ್ಕರ ನೋಡಿ ತೊಗೊಂಡು ಬನ್ನಿ, ಆಮೇಲೆ ಸೇಫಾಗೂ ತರ್ಬೋದು ನಮ್ಮ ವಸ್ತುಗಳನ್ನ ನಾವೇ. ನಾನಿಲ್ಲಿ ಮಡಿಕೆಗೆ ತೊಗರಿ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಹಾಕ್ಬೇಕೀಗ. ಸೊ ನುಗ್ಗೆ ಸೊಪ್ಪು ಬೇಯಬೇಕು, ಉಪ್ಪು ಹಾಕಿದ್ದೆ ಆವಾಗಲೇ. ಸೊ ಎಷ್ಟು ಉಪ್ಪು ಬೇಕು ನೋಡ್ಕೊಂಡು ಹಾಕ್ಕೋಬೋದು. ಸೊ ನುಗ್ಗೆ ಸೊಪ್ಪಿನ ಸಾಂಬಾರು ಮತ್ತು ಪಲ್ಯಗಳು ಎಲ್ಲ ಟೇಸ್ಟಿಯಾಗಿರುತ್ತಪ್ಪ. ತಿನ್ನೋದಕ್ಕೆ ತುಂಬ ಇಷ್ಟವಾದಂಥ ಒಂದು ಖಾದ್ಯ ಅಂತ ಹೇಳ್ಬೋದು ನನಗೆ.